ಯಾವ ವಸ್ತುನೂ ಬಿಟ್ಟಿಲ್ಲ. ಪೆಟ್ರೋಲು, ಡೀಸಲ್ಲು. ಕೇಂದ್ರ ಸರ್ಕಾರ ತುಪ್ಪದ ಬೆಲೆ ಇಳಿಸ್ತು, ಮಾರನೇ ದಿನವೇ ಇವರು ತುಪ್ಪದ ಬೆಲೆ ರೈಸ್ ಮಾಡಿಬಿಟ್ರು. ಇವರು ಮನೆ ಟ್ಯಾಕ್ಸು 3 ಪಟ್ಟು ಜಾಸ್ತಿ ಮಾಡಿಬಿಟ್ಟವ್ರೆ. ಈಗ ಬೆಂಗಳೂರಲ್ಲೆಲ್ಲ ಡ್ರೋನ್ ಸರ್ವೆ ಮಾಡ್ತಾವ್ರೆ. ಡ್ರೋನ್ ಸರ್ವೆ ಮೊದಲು ಅವರೆಲ್ಲ 1,200 ಸ್ಕ್ವೇರ್ ಫೀಟ್ ಮನೆ ಅಂತ ಇದ್ದರೆ ಈಗ ಒಂದೇ ಸರಿ 4,000 ಬರ್ತಾಯಿದೆ ಡ್ರೋನಲ್ಲಿ. ಅಂದರೆ 4 ಪಟ್ಟು ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕೀಗ. ಕಸಕ್ಕೆ 3 ಪಟ್ಟು ಟ್ಯಾಕ್ಸ್ ಕಟ್ಟಬೇಕೀಗ. ಒಂದು ಕಡೆ ತೆರಿಗೆಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ನಮ್ಮ ತಲೆ ಮೇಲೆ ಸಾಲಗಳನ್ನು ಜಾಸ್ತಿ ಏರ್ತಾ ಇರೋವಂಥದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಎಲ್ಲೂ ಇಲ್ಲ. ದಿವಾಳಿಯಾಗಿ ಕರ್ನಾಟಕವನ್ನು ಒಂದು ಪಾಪರ್ ರಾಜ್ಯ ಮಾಡುವಂಥದ್ದಕ್ಕೆ ತೀರ್ಮಾನ ಆಗೋಟಿದೆ. ಅದರಿಂದ ಈ ಸರ್ಕಾರ ಪೂರ್ತಿ ಅಧಿಕಾರನ ಉಳಿಸ್ಕೊಳಕ್ಕೋಸ್ಕರ ಒಡೆದಾಡ್ತಾ ಇರೋವಂಥ ಒಂದು ಸರ್ಕಾರ ಅಷ್ಟೇ ಇದು. CM ಪದವಿ ಉಳಿಸ್ಕೊಳಕ್ಕೆ, CM ಪದವಿ ಕಿತ್ಕೊಳಕ್ಕೆ, ಎಲ್ಲ ಮಂತ್ರಿಗಳು ಅವ್ರವ್ರ ಮಂತ್ರಿ ಸ್ಥಾನನ ಕಾಪಾಡ್ಕೊಳಕ್ಕೆ ಹಣ ಕಲೆಕ್ಟ್ ಮಾಡ್ತಾ ಇರೋವಂಥ ಏಜೆಂಟ್ಸ್ ಇವರೆಲ್ಲ, ಏಜೆಂಟ್ಗಳು ಇವರೆಲ್ಲರೂ ಮಾಡಿ ರಾಹುಲ್ ಗಾಂಧಿಗೆ ATM ಮಾಡಿದ್ಮೇಲೆ ಇವರು ರಿಟೈನಿಂಗ್ ಅಷ್ಟೇ. ಈಗ ಈ ಪರಿಸ್ಥಿತಿಗೆ ಕರ್ನಾಟಕವನ್ನು ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ತಂದಿದೆ. ಇನ್ನು ಮುಂದೆ ಎಲ್ಲ ಕಡೆನೂ ಹೋರಾಟಗಳನ್ನು ನೋಡ್ತಿದ್ದೀರಿ ನಾವು. ಎಲ್ಲ ಕಡೆನೂ ಹೋರಾಟ ಪ್ರಾರಂಭ ಆಗಿದೆ, ಚಳುವಳಿಗಳು ಪ್ರಾರಂಭ ಆಗಿದೆ. ನನಗನ್ಸ್ತತೆ ಇದೆಲ್ಲ ನೀವು ಮಾಡಿದ ಪಾಪ ಕರ್ಮಗಳಿಂದ ಇಷ್ಟೆಲ್ಲ ಆಗ್ತಾ ಇರೋದು ಕಾಂಗ್ರೆಸ್ ಅವರಿಂದ. ನಮ್ಮ ಮೇಲೆ 40% ಕಮಿಷನ್ ಹಾಕಿದ್ರಿ. ಈಗ ಅದೇ ಕಾಂಟ್ರಾಕ್ಟರ್ ಅಧ್ಯಕ್ಷ 2 ದಿನದಿಂದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, BJPಗಿಂತ 3 ಪಟ್ಟು ಜಾಸ್ತಿ ಅಂತೆ. ಅಂದರೆ ಯಾವ ಹೆಸರು ಹೇಳಿ ನಮ್ಮನ್ನು BJPಯವ್ರನ್ನ 40% ಕಮಿಷನ್ ಸರ್ಕಾರ ಅಂತ ಹಣೆಪಟ್ಟಿ ಕಟ್ಟಿ ಚುನಾವಣೆಯನ್ನು ಗೆದ್ರಿ ನೀವು. ಈಗ ಅದೇ ಕಾಂಟ್ರಾಕ್ಟರ್ಸ್ ಹೇಳ್ತಾ ಇದ್ದಾರೆ ನೀವು 3 ಪಟ್ಟು ಜಾಸ್ತಿ ಅಂತೇಳಿ. ನಮ್ಮ ಮೇಲೆ ಹಾಕಿದ್ದ ಆಪಾದನೆ ಈಗಾಗಲೇ ಕೋರ್ಟಲ್ಲಿ ವಜಾ ಆಯಿತು, ಹೈಕೋರ್ಟಲ್ಲೂ ಹೊರಟೋಯ್ತು, ಲೋಕಾಯುಕ್ತದಲ್ಲೂ ಕೇಸು ಹೋಯ್ತದು. 2 ಕಡೆನೂ ಕೇಸ್ ಹೋಗಿದೆ. ಆದರೆ ಈ ಕಾಂಗ್ರೆಸ್ ಅವರು ಇವತ್ತು ನಮ್ಮ ಮೇಲೆ ಆಪಾದನೆ ಮಾಡಿದ್ರಲ್ಲ, ಈಗ ಸಾಕ್ಷಿನ ಕೇಳ್ತಾ ಇದ್ದಾರೆ. ನಾವು ಕೇಳಿದಾಗ ಸಾಕ್ಷಿಯಲ್ಲಿ ಕೊಡೋ ಕಡೆ ಕೊಡ್ತೀರಿ ಅಂದರು, ಈಗ ಸಾಕ್ಷಿ ಕೇಳ್ತಾ ಇದ್ದಾರೆ. ಅದರಿಂದ ಈ ಸರ್ಕಾರ ಜನ ವಿರೋಧಿ ಸರ್ಕಾರ. ಇದರ ವಿರುದ್ಧವಾದಂಥ ಹೋರಾಟವನ್ನು ಈಗಾಗಲೇ ಅಧಿವೇಶನ ಬರ್ತಾ ಇದೆ 6ನೇ ತಾರೀಕು ಬಡ್ಜೆಟ್ ಅಧಿವೇಶನ. ನಾವು ಬಡ್ಜೆಟ್ ಅಧಿವೇಶನದಲ್ಲಿ ಈಗಾಗಲೇ ಇನ್ನೊಂದು 2-3 ದಿನದಲ್ಲಿ ಸಭೆನೂ ಕೂಡ ನಾನು ಮಾಡ್ತೀನಿ. ಎಲ್ಲ JDS ಮತ್ತು BJPಯ ಪ್ರಮುಖ ನಾಯಕರ ಸಭೆನೂ ಕೂಡ ನಾನು ಮಾಡ್ತೀನಿ. ಪ್ರತಿ ಸರಿನೂ ಮಾಡ್ತೀರಿ. ಈ ಸಂದರ್ಭದಲ್ಲಿ ತೀರ್ಮಾನವನ್ನು ಮಾಡ್ತೀರಿ ಅಧಿವೇಶನದಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು. ಬಡ್ಜೆಟಲ್ಲಿ ಕಳೆದ 3 ವರ್ಷದಲ್ಲಿ ಏನೇನು ಘೋಷಣೆಯನ್ನು ಮಾಡಿದಿರಿ ಅದು ಪೇಪರ್ ಮೇಲೇ ಇದೆ. ಇನ್ನು ಅವೆಲ್ಲ ದಾಖಲೆಗಳನ್ನು ತೆಗೆದುಕೊಂಡಿದ್ದೀರಿ, ಇನ್ನು ಪೇಪರಲ್ಲೇ ಇದೆ, ಯಾವುದು ಇಂಪ್ಲಿಮೆಂಟೇ ಆಗಿಲ್ಲ, ಘೋಷಣೆ ಆಗಿದ್ದು. ಅವೆಲ್ಲನೂ ಕೂಡ ಸರ್ಕಾರದ ಮುಖಕ್ಕೆ ಮಂಗಳಾರತಿ ಮಾಡುವಂಥ ಕೆಲಸವನ್ನು ವಿಧಾನಸಭಾ ಅಧಿವೇಶನದಲ್ಲಿ ನಾವು ಮಾಡ್ತೀರಿ. ಬಡತನದ ರೇಖೆ ಏನಿದೆ ಅದು 25 ಕೋಟಿ ಜನ ಬಡತನದ ರೇಖೆಯಿಂದ ಮೇಲೆ ಬಂದಿದ್ದಾರೆ ದೇಶದಲ್ಲಿ ನರೇಂದ್ರ ಮೋದಿಯವರು ಬಂದ ಮೇಲೆ ಅಂತಲೂ ಇದೆ. ಅದೇ ರೀತಿ ಸಿದ್ದರಾಮಯ್ಯ 17 ಬಡ್ಜೆಟ್ ಮಾಡಿದ್ಮೇಲೆ ಆ ಬ್ಯಾಕ್ವರ್ಡ್ ತಾಲೂಕು ಏನಿತ್ತು, ನಂಜುಂಡಪ್ಪ ವರದಿಯ ಬ್ಯಾಕ್ವರ್ಡ್ ತಾಲೂಕುಗಳೇನಿತ್ತು ಮತ್ತೆ ಆ್ಯಡ್ ಆಗಿದೆ. ಈಗ ಮತ್ತೆ ಸುಮಾರು 18-20 ಬ್ಯಾಕ್ವರ್ಡ್ ತಾಲೂಕುಗಳು ಆ್ಯಡ್ ಆಗಿದೆ. ಅಂದರೆ ಸಿದ್ದರಾಮಯ್ಯನ ಆಡಳಿತ ಇಷ್ಟು ಬಡ್ಜೆಟ್ ಆದಮೇಲೂ ಕೂಡ ಬ್ಯಾಕ್ವರ್ಡ್ ತಾಲೂಕು
ನಂಜುಂಡಪ್ಪ ವರದಿ ಪ್ರಕಾರ 10 ವರ್ಷದಲ್ಲಿ ಎಲ್ಲ ಫಾರ್ವರ್ಡ್ ಆಗಬೇಕು ಅಂತ ಇದ್ದಿದ್ದು. ಇಲ್ಲಿ ನೋಡಿದ್ರೆ ಸಿದ್ದರಾಮಯ್ಯ ನಾನೇ ಜಾಸ್ತಿ ಬಡ್ಜೆಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಜಾಸ್ತಿ ಆಗಿದೆ. ತಪ್ಪು ಮಾಡಿದವರು ಯಾರಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ಯಾವುದೇ ಪಾರ್ಟಿ ಆಗಿರಲಿ, ನಾವೇನು ಸಮರ್ಥನೆ ಮಾಡೋಕ್ಕಂತೂ ಹೋಗಲ್ಲ. ಈಗ ನಿಮ್ಮ ಪಾರ್ಟಿ 3 ಜನ MLAಗಳು ಜೈಲಲ್ಲಿ ಇದ್ದಾರಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಾ ಕಾಂಗ್ರೆಸ್ ಅವರು? ಮೈನಿಂಗಲ್ಲಿ 1,000 ಕೋಟಿ ಲೂಟಿ ಹೊಡೆದು ಜೈಲಲ್ಲಿದ್ದಾರೆ ಸೈಲ್ ಅನ್ನೋರು. ಆಮೇಲೆ ಚಿತ್ರದುರ್ಗ MLA ಯಾರು? ನಮ್ಮಲ್ಲಿದ್ದರೆ ನಾವು 100% ಕ್ರಮ ತೆಗೆದುಕೊಳ್ತೀರಿ. ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಆದರೆ ಕಾಂಗ್ರೆಸ್ ಅವರು ಈಗಾಗಲೇ ಜೈಲಿಗೆ ಹೋಗಿದ್ದಾರೆ. ಅವ್ರ ಮೇಲೆ ಏನು ನಾವು ಈಗಾಗಲೇ ನೋಟಿಸ್ ಸರ್ವ್ ಮಾಡಿದ್ದೀರಿ, ಅವರಿಗೆ ಎಕ್ಸ್ಪ್ಲನೇಷನ್ ಕೇಳ್ತಾ ಇದ್ದೀರಿ. ನಾವು BJP ಈ ಥರ ಕರಪ್ಷನನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಈಗ ಮೊನ್ನೆ ನಮ್ಮ ಹೋರಾಟದ ಫಲವಾಗಿ, ಯಾಕೆಂದರೆ ಪರ್ಮಿಷನ್ ತೊಗೊಂಡಿದ್ದೆ BJP ಲೆಟ್ರ್ ಮೇಲೇ ಪರ್ಮಿಷನ್ ತೊಗೊಂಡಿದ್ದು. ಈಗ ಸರ್ಕಾರ ಎದುರಿ ಅನೌನ್ಸ್ ಮಾಡಿದ್ದಾರೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟವರು 65,000 ರೆಕ್ರೂಟ್ಮೆಂಟ್ಗೆ ಅವಕಾಶ ಮಾಡಿಕೊಟ್ರು, ಇದುವರೆಗೂ ಮಾಡಿಲ್ಲ. ಯಾಕೆಂದರೆ ಹಣದ ಕೊರತೆಯಿಂದ. ನನಗಂತ ಈ ಸರ್ಕಾರ ಮೊನ್ನೆ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಏನಾಗಿದೆ, ಅದು ಕಣ್ಣೊರೆಸುವಂಥ ತತ್ರ. ನಾವು ಕೇಳಿದ್ದು 2,84,000 ಹುದ್ದೆ ಖಾಲಿ ಇದೆ, ಫಿಲಪ್ ಮಾಡಿ ಅಂತ. ಈಗ 65,000 ಹೇಳಿದ್ದಾರೆ. 65,000ಕ್ಕೆ ಚಾರ್ಟ್ ಇನ್ನೂ ಕೊಟ್ಟಿಲ್ಲ ಅವರು. ಎಷ್ಟು ಜನ ತಹಸೀಲ್ದಾರು, ಎಷ್ಟು ಜನ AC, ಎಷ್ಟು ಜನ ಕ್ಲರ್ಕು, ಎಷ್ಟು ಜನ ಎಕ್ಸೈಸ್ ಇನ್ಸ್ಪೆಕ್ಟ್ರುಗಳು, ಎಷ್ಟು ಜನ ಕಾನ್ಸ್ಟೇಬಲ್ಗಳು, ಎಷ್ಟು ಜನ ಆರೋಗ್ಯ ಇಲಾಖೆದು ಕೊಟ್ಟಿಲ್ಲ, ಯಾವುದೂ ಕೊಟ್ಟಿಲ್ಲ. ಈಗಾಗಲೇ ಈ ಕೇಸನ್ನು ಕೋರ್ಟಲ್ಲಿದೆ. ಕೋರ್ಟ್ಗೆ ಅವರು ಸರ್ಕಾರ ಒಂದು ಅಫಿಡವಿಟ್ ಕೊಡಬೇಕಾಗ್ತದೆ. ನಾವು ಯಾಕೆ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಈಗ ನಡೀತಾ ಇದೆ ಕೇಸು. ನೋಡಿ, ಕೋರ್ಟ್ ಆದೇಶವನ್ನು ಒಳಪಟ್ಟಂತೆ ನೇಮಕಾತಿ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತೆ. ಅಲ್ಲ, ಮೀಸಲಾತಿ ಬಂದಾಗ ಅದಕ್ಕೇನಿದೆಯೋ ಫುಲ್ಫಿಲ್ ಮಾಡಬೇಕಾಗ್ತೈತೆ. ಅದನ್ನು ಮಾಡಲೇಬೇಕು. ಅದನ್ನು ಕೋರ್ಟ್ ಆದೇಶ ಏನು ಬರ್ತದೆ ಅದ್ರ ಆದೇಶದಕ್ಕೆ ನೇಮಕಾತಿಯನ್ನು ಕೊಡಬೇಕು. ಕೋರ್ಟ್ ಆದೇಶ ಏನು ಬರ್ತೈತೆ ಅದನ್ನು ಪಾಲನೆ ಮಾಡಬೇಕು. ಅವಾಗ ಉಳಿದವನ್ನ ಯಾವ ಸಮುದಾಯಕ್ಕೆ ಹೆಚ್ಚುವರಿ ಆಗಿದೆ, ಎಷ್ಟು ದಿನ ನಾವೇ ಜಾಸ್ತಿ ಮಾಡಿದ್ದೀರಿ ಸಮುದಾಯಕ್ಕೆ, ಆ ಪರ್ಸೆಂಟೇಜ್ಗೆ ನೇಮಕಾತಿ ಕೊಡಬೇಕಾಗ್ತದೆ. ಈಗ ಸರ್ಕಾರ ಅವರು ಸ್ಪಷ್ಟ ನಿಲುವನ್ನು ಪ್ರಕಟ ಮಾಡಲಿ, ಆಮೇಲೆ ನಾವು ನಮ್ಮ ನಿಲುವನ್ನು ನಾವು ತೇಳ್ತೀರಿ. ಈಗ ಮಾಧ್ಯಮದಲ್ಲಿ ಬಂದಿರೋ ಸುದ್ದಿನ ಅಷ್ಟೇ, ಆದೇಶ ಬಂದಿಲ್ಲ. ಇನ್ನು ಬಿಟ್ಟು ಮಾಡ್ತೀನ, ಒಟ್ಟಿಗೆ ಮಾಡ್ತೀರಾ, ಏನು ಆದೇಶ ಬಂದಿಲ್ಲ. ಆದೇಶ ಬರಲಿ, ಅದ್ರ ಬಗ್ಗೆ ನಮ್ಮ ಪಕ್ಷದಲ್ಲೂ ನಾವು ತೀರ್ಮಾನವನ್ನು ತೆಗೆದುಕೊಳ್ತೀರಿ. ನಾನು ನೋಡಿದೆ ಕೊಡಗಲ್ಲಿ ಹಿಂದೂ ಸಮಾಜೋತ್ಸವದ ಹಿಂದಿನ ದಿನ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇದು ಈ ಸರ್ಕಾರ ಹಿಂದೂ ವಿರೋಧಿ ಅನ್ನೋದಕ್ಕೆ ಸ್ಪಷ್ಟ ಆಗ್ತಾಯಿದೆ. ಯಾಕೆಂದರೆ ಹಿಂದೂ ಸಮಾವೇಶಗಳು ಏನು ಮಾಡ್ತಾ ಇದ್ದಾರೆ, ಯಾವುದೋ ಪಾರ್ಟಿ ಪರವಾದಂಥದ್ದಲ್ಲ. ಭಾಳ ಜನ ಕಾಂಗ್ರೆಸ್ MLAಗಳು ಭಾಗವಹಿಸಿದ್ದಾರೆ. ಈ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ಒಂಥರ ಹಿಂದೂ ವಿಚಾರಗಳಿಗೆ, ಹಿಂದೂ ಸಮಾವೇಶಗಳಿಗೆ ಅಡ್ಡಿ ಉಂಟು ಮಾಡೋದು. ನಾವು ಮೊನ್ನೆ ಗುಲ್ಬರ್ಗಾದಲ್ಲೂ ನೋಡಿದ್ರಿ, ಶಿವಾಜಿ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ. ಬಾಗಲಕೋಟೆ
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.